ವಹಿಸಿ ಮತ್ತು ಆಲ್ಮಟ್ಟಿಗೆ ಗಾರ್ಡನ್ ಆಗ್ಬೇಕಾದ್ರೆ ತಮ್ಮ ತಂದೆಯವ್ರ ಪಾತ್ರ ಭಾಳ ಇರ್ತಾರೆ. ಪುಡಿ ಸಾಹೇಬರಿಗೆ ಮತ್ತು ಅಲ್ಲಿನ ಪಾರ ಸಾಹೇಬರಿಗೆ ಹೇಳಿದವರೇ ನಿಮ್ಮ ತಂದೆಯವರು. ಈಗ ಏನದಲ್ಲ ಕೃಷ್ಣ ಮೇಳದ ಯೋಜನೆ ಏನದಲ್ಲ ಅದು ಪೂರ್ಣ ಇನ್ನೂವರೆಗೂ ಆಗ್ತಾ ಇಲ್ಲ. ಈ ತಾವು ನೂತನವಾಗಿ ಖಂಡಿತ ಇವತ್ತು ನನ್ನ ಮನೆ ಕುಲದೇವರು ನನ್ನ ತಂದೆಯವರು ನಮ್ಮ ವೀರಭದ್ರೇಶ್ವರನಿಂದ ಆ ಒಂದು ಪರಂಪರೆ ಅಂತ ಇವತ್ತು ನಾನು ಕೂಡ ನಮ್ಮ ವೀರಭದ್ರೇಶ್ವರ ಕೃಪಾ ಆಶೀರ್ವಾದದಿಂದ ಇವತ್ತು ಸಚಿವನಾಗಿದ್ದೆ. ಆ ಒಂದು ನಿಮಿತ್ತ ಇವತ್ತು ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ಹೋಗಕ್ಕೆ ನಾನಿಲ್ಲಿ ಆಗಮಿಸಿದ್ದೀನಿ. ನಮ್ಮ ವೀರಭದ್ರೇಶ್ವರ ದೇವಸ್ಥಾನದ ಸಮಿತಿಯ ಎಲ್ಲ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಅದ್ಭುತವಾಗಿ ಸ್ವಾಗತವನ್ನು ಮಾಡಿ ದರ್ಶನವನ್ನು ಮಾಡಿಸಿ ಮತ್ತು ಸನ್ಮಾನವನ್ನು ಕೂಡ ನೀಡಿದ್ದಾರೆ. ನಾನು ಮೊದಲು ಎಲ್ಲರಿಗೂ ನನ್ನ ಹೃದಯಗಳನ್ನು ಧನ್ಯವಾದ ಸಲ್ಲಿಸ್ತೇನೆ. ಮತ್ತೇನು ನಮ್ಮ ತಂದೆಯವರ ಒಂದು ಕನಸಿನ ಕೂಸು ಬಹುತೇಕ ಇವತ್ತು ನಮ್ಮ ಆಲ್ಮಟ್ಟಿಯ ಜಲಾಶಯ ಜೊತೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನಾಮಕರಣವನ್ನು ಮಾಡುವಂಥ ಇವತ್ತು ಈ ನಾಡಿನ ಉತ್ತರ ಕರ್ನಾಟಕದ ಇವತ್ತು ಏನು ಕೃಷ್ಣಾ ನದಿ ಅಂತ ಹೇಳ್ತೀವಿ ನಾವು, ಆ ಕೃಷ್ಣಾ ನದಿಯ ಒಂದು ಜೀವನಾಡಿ. ಇವತ್ತು ಅಲ್ಲಿ ಏನೋ ಒಂದು ಅಭಿವೃದ್ಧಿ ಆಗಬೇಕು. ಇವತ್ತು 3ನೇ ಹಂತದ ಈಗಾಗಲೇ 2 ಹಂತದ ಅಭಿವೃದ್ಧಿ ಆಗಿದೆ. ಮತ್ತು ಆಲ್ಮಟ್ಟಿ ಜಲಾಶಯದಲ್ಲಿ ಇವತ್ತು 524 ಏರ್ಸೋದ್ರಿಂದ ಇವತ್ತೇನು ನಮ್ಮ ಸರ್ಕಾರ, ನಮ್ಮ ಹಿಂದಿನ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರಾಗಿರ್ಬೋದು, ಜಲಸಂಪನ್ಮೂಲ ಆಗಿ ಸಚಿವರಾಗಿದ್ದ ಹಿಂದಿನ ನಮ್ಮ DK ನಿರ್ಧಾರವನ್ನು ಈಗಾಗಲೇ ಅವರೇ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರುವ ನಂತರ ಸನ್ಮಾನ್ಯ DK ಶಿವಕುಮಾರ್ ಅವರು ಅತ್ಯಂತ ವಿಶೇಷ ಕಾಳಜಿಯನ್ನು ಇವತ್ತು ಆಲ್ಮಟ್ಟಿಯ ಜಲಾಶಯದ ಮೇಲೆ ಹೊಂದಿದ್ದಾರೆ. ಯಾಕಂದರೆ ಈ ಭಾಗದ ರೈತರಿಗೆ ನ್ಯಾಯ ಕೊಡಬೇಕು, ನೀರಾವರಿ ಆಗಬೇಕು, ಆ ಒಂದು ಉದ್ದೇಶವನ್ನು ಇಟ್ಕೊಂಡೇ ಇವತ್ತು 524 ಏರಿಕೆಯನ್ನು ಮಾಡಿ ಇವತ್ತು ಈ ಭಾಗದ ರೈತರಿಗೆ ಹೆಚ್ಚಿನ ನೀರಾವರಿಯನ್ನು ಒದಗಿಸಿಕೊಡುವಂಥದ್ದು ಮೂಲ ಒಂದು ಇವತ್ತು ನಮ್ಮ ಸರ್ಕಾರದ ಒಂದು ಗುರಿಯಾಗಿದೆ. ಖಂಡಿತವಾಗಿ ಈ ಭಾಗದ ರೈತರಿಗೆ ನೀರಾವರಿಯನ್ನು 3ನೇ ಹಂತದಲ್ಲಿ ಇವತ್ತು ಯಾವ ರೈತರಿಗೆ ವಂಚಿತರಾಗಿದ್ದಾರೆ ಆ ವಂಚಿತರಾದಂಥ ರೈತರಿಗೆ ನ್ಯಾಯವನ್ನು ಒದಗಿಸಿ ಇವತ್ತು ನೀರಾವರಿಯನ್ನು ಕೊಡುವಂಥ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಅನೇಕ ಈ ಒಂದು ಏನು ಜೊತೆಗೆ ರೋಗಗಳು ಯಾವ ಥರ ಇತ್ತೀಚೆಗೆ ಜಾಸ್ತಿ ಅದು. ಹೌದು ಸರ್, ಹೌದು. ಮೊದಲಕ್ಕೆ ಎಲ್ಲಿ ಇರ್ತಿದ್ದಿಲ್ಲ ನೀವು? ಒಂದು ಬಂದ್ ಸರ್, ಎಲ್ಲ ಮೆಕ್ಕೆಜೋಳ ಎಲ್ಲದಕ್ಕೂ ಬರಕತ್ತೆ ಸರ್. ಇವನ್ ಬೇವಿನ ಬೆಳೆಗೂ ಬರಕತ್ತೆ. 4-5 ವರ್ಷ ನೀರಾವರಿ ಇರ್ಬೋದು, ಈ ಭಾಗದ ತಿಮ್ಮಾಪುರ ನೀರಾವರಿ ಆಗಿರ್ಬೋದು, ನಮ್ಮ ಈ ಭಾಗದಲ್ಲಿ ಅನೇಕ ನಮ್ಮ ಬಿಜಾಪುರ, ಇಂಡಿ, ಸಿಂದಗಿ ಈ ಭಾಗದಲ್ಲಿ ಕೂಡ ಈಗ ಭಾಳಷ್ಟು ಯೋಜನೆಯನ್ನು ತೆಗೆದುಕೊಂಡಿದ್ದು. ಖಂಡಿತವಾಗಿ ಏನು 3ನೇ ಹಂತದಲ್ಲಿ ಏನು UKP 3ನೇ ಹಂತ ನಾವು ಹೇಳ್ತೀವಿ, ಆ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಒಂದು ಅಡಿಯಲ್ಲಿ 3ನೇ ಹಂತದ ನೀರಾವರಿಗಳನ್ನು ಕೂಡ
ಈ ಬಾರಿ ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಅದನ್ನು ಪೂರ್ಣಗೊಳಿಸುವಂಥ ಕೆಲಸ ನಾವು ಖಂಡಿತವಾಗಿ ಮಾಡ್ತೀವಿ. ಅದಕ್ಕೆ ಹೆಚ್ಚಿನ ಆಸಕ್ತಿ ಇದೆ. ಯಾಕಂದರೆ ನಾನು ಇದೇ ಅಖಂಡ ಬಿಜಾಪುರ ಜಿಲ್ಲೆಯವರು, ನಮ್ಮ ತಂದೆಯವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಯಾಕಂದರೆ ಅವರ ಒಂದು ಕಾರ್ಯಗಳು ಏನೇನು ಬಾಕಿ ಇದೆ, ಅವರ ಕನಸುಗಳು ಏನೇನಿದೆ ಅವನ್ನೆಲ್ಲವನ್ನು ಪೂರ್ಣಗೊಳಿಸುವಂಥ ಕೆಲಸ ಖಂಡಿತವಾಗಿ ನಾವು ಇದೇ ಸರ್ಕಾರದಲ್ಲಿ ಮಾಡ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರ ಪ್ರಾಜೆಕ್ಟ್ ಬಗ್ಗೆ ಭಾಳ ಇಂಟ್ರೆಸ್ಟ್ ಆಗಲಿ ಅಸೆಂಬ್ಲಿಯಲ್ಲಿ ಅಲ್ಲಿ ಹೇಳ್ತಾ ಇದ್ರು. ಆದರೆ ಯಾವುದೋ ಒಂದು ಕಾರಣಕ್ಕೆ ಹೆಚ್ಚಿನ ಒಂದು ಹಣದ ಸವಲತ್ತು ಅನುದಾನ ಪೂರೈಕೆ ಆಗದೇ ಇರೋದು ಭಾಳಷ್ಟು ವಿಷಾದಕರ ಈ ಭಾಗದ ಜನಕ್ಕಿದೆ. ಮತ್ತು ಈ ಭಾಗದವರೇ ಆಗಿರುವಂಥ ತಾವು ಯುವಕರಿದ್ದೀರಿ. ಮೊಟ್ಟಮೊದಲನೇ ಬಾರಿಗೆ ಕೃಷ್ಣಾ ಪ್ರಾಜೆಕ್ಟಿಗೆ ಏನು ಸಿದ್ದರಾಮಯ್ಯನವರು ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಆ ಹಣವನ್ನು ಡಿ ಕೆ ಶಿವಕುಮಾರ ಸಾಹೇಬರ ಜೊತೆ ತಮ್ಮ ಒಳ್ಳೆಯ ಸಂಬಂಧ ಇರೋದ್ರಿಂದ ಹೆಚ್ಚಿನ ಅನುದಾನ ತಂದು ಈ 3ನೇ ಪ್ರಾಜೆಕ್ಟನ್ನು ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸಿದರೆ ಈ ಭಾಗದ ರೈತರು ನಿಮ್ಮ ತಂದೆಯವರಿಗಿಂತ ಹೆಚ್ಚಿನ ಗೌರವಿಸ್ತಾರೆ ಅನ್ನುವಂಥದ್ದಿದೆ. ಆ ನಿಟ್ಟಿನಲ್ಲಿ ತಾವು ಸರ್ಕಾರ ಮಟ್ಟದಲ್ಲಿ ಯಾವ ರೀತಿಯಾಗಿ ಪ್ರಯತ್ನ ಮಾಡ್ತಾರೆ? ಖಂಡಿತವಾಗಿ ಈಗಾಗಲೇ ನಾವು ಹಿಂದೆ 2013ರಿಂದ 2018 ಅವಧಿ ಏನೇ ಸನ್ಮಾನ್ಯ ಎಂ ಬಿ ಪಾಟೀಲ್ ಜಲಸಂಪನ್ಮೂಲ ಸಚಿವರಾದಾಗ ಇವತ್ತು ಅನೇಕ ಅಭಿವೃದ್ಧಿ ಕೆರೆ ತುಂಬಿಸುವಂಥ ಸಿದ್ದರಾಮಯ್ಯವರು ಕೂಡ ಪ್ರತಿ ವರ್ಷ ನೀರಾವರಿಗಾಗಿ 50,000 ಕೋಟಿ ಮೀಸಲಾತಿಗೆ ಇರ್ತೀನಿ ಅಂತ ಹೇಳಿದ್ರು. ಅದನ್ನ ನಾವು ಈಗಾಗಲೇ ನೆರವೇರಿಸಿದ್ದೇವೆ. ಈಗ ಅವ್ರಿಗೂ ಭಾಳ ಆಸಕ್ತಿ ಇದೆ. ಮತ್ತು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಭಾಗದಲ್ಲಿ ರೈತರಿಗೆ ನೀರಾವರಿಯನ್ನು ಒದಗಿಸಿಕೊಡ್ಬೇಕು ಅನ್ನೋದು ಆಸಕ್ತಿ ಇದೆ. ಯಾಕಂದರೆ ಅವರು ಕೂಡ ಜಲಸಂಪನ್ಮೂಲ ಸಚಿವರಾಗಿ ಹಿಂದಿನ ಸರ್ಕಾರದ ಹಿಂದಿನ ಒಂದು 3 ವರ್ಷದ ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ. ಆ ಅನುಭವ ಕೂಡ ಇದೆ. ನಾನು ಕೂಡ ಅನೇಕ ಸಂದರ್ಭದಲ್ಲಿ ಈ ನೀರಾವರಿ ವಿಷಯವಾಗಿ ಹೆಚ್ಚಿನ ಒತ್ತನ್ನು ಕೊಟ್ಟು ನಾವು ಸರ್ಕಾರದ ಮೇಲೆ ಆಗಲಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿದ್ದೀವಿ. ನೀವು ಹೇಳುವ ಹಾಗೆ ಈ ಭಾಗದಲ್ಲಿ ಏನು ಇವತ್ತು ಅನುದಾನ ಕೊಡ್ತೀನಿ ಅಂಥೇಳಿ ಹಿಂದಿನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರೆ, ಹಿಂದಿನ ಮುಖ್ಯಮಂತ್ರಿ ಸರ್ಕಾರದಲ್ಲಿ ನಾನು ಕೂಡ ಇವತ್ತು ಸಚಿವನಾಗಿ ಜನರ ಆಶೀರ್ವಾದದ ಒಂದು ಅವಕಾಶ ಸಿಕ್ಕಿದೆ. ನಾನು ಕೂಡ ಹೆಚ್ಚಿನ ಒತ್ತಡವನ್ನು ಹೇರಿ ಏನು ನಮ್ಮ ಅಖಂಡ ಬಿಜಾಪುರ, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಇದು ಅಖಂಡ ಜಿಲ್ಲೆ ಮತ್ತು ಆ ಅಖಂಡ ಜಿಲ್ಲೆಯ ಒಂದು ಪರಿಕಲ್ಪನೆಯನ್ನು ಮನದಲ್ಲಿ ಅರಿವನ್ನು ಇಟ್ಕೊಂಡು ಖಂಡಿತವಾಗಿ ಈ ಭಾಗಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ತಂದು ನೀರಾವರಿಗಳಿಗೆ ಒದಗಿಸುವಂಥ ಕೆಲಸ ನಾನು ಬಾಗಲಕೋಟೆಯಲ್ಲೇ ಒಂದು ಆಡಿಯೋ ವೈರಲ್ ಆಗಿದೆ ನಿಮ್ಮ ಪಕ್ಷದ ವತಿಯಿಂದ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನೋಡಿ, ಸಹಜವಾಗಿ ಭಿನ್ನಾಭಿಪ್ರಾಯಗಳು ಎಲ್ಲ ಪಕ್ಷದಲ್ಲಿ ಇದ್ದಾವೆ, ಎಲ್ಲ ನಾಯಕರಲ್ಲಿದ್ದಾವೆ, ಎಲ್ಲ ಜಿಲ್ಲೆ. ಅದರಲ್ಲಿ ನಮ್ಮ ನಾಯಕರು ಅಸಮಾಧಾನಗೊಂಡಿದ್ದಾರೆ ಅನ್ನೋದಕ್ಕೆ ಪಕ್ಷ ಅವಕಾಶ ಕೊಟ್ಟಿಲ್ಲ ಅಂತಲ್ಲ, ಸಾಕಷ್ಟು ಅವಕಾಶಗಳನ್ನು ಅವ್ರಿಗೆ ಕೊಟ್ಟಿದೆ. ಇವತ್ತು ಅಲ್ಲಿ ಮಾಜಿ ಸಚಿವರಾಗಿರ್ಬೋದು, ಜಿಲ್ಲಾಧ್ಯಕ್ಷರಾಗಿರ್ಬೋದು, ಏನು ಒಂದು ಹೇಳಿಕೆಗಳನ್ನು ನೀಡಿದರೆ ಈ ಥರ ನೀಡುವಂಥದ್ದು ಪಕ್ಷದಲ್ಲಿ ಸರಿಯಲ್ಲ. ವರಿಷ್ಠರ ಬಗ್ಗೆ ಮಾತಾಡೋದು, ನಮ್ಮ ನಾಯಕರ ಬಗ್ಗೆ ಕೀಳುವಾಗಿ ಮಾತಾಡುವಂಥದ್ದು ಯಾರೇ ಮಾಡ್ಬೋದು, ನಾನು ಮಾಡಬಾರ್ದು, ಅವರು ಮಾಡಬಾರ್ದು. ಯಾಕಂದರೆ ಪಕ್ಷದ ಒಂದು ಶಿಸ್ತನ್ನು ನಾವು ಕಾಪಾಡ್ಕೊಳ್ತೋರಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಒಂದು ಶಿಸ್ತಿನ ಒಂದು, ಯಾಕಂದರೆ ಅತಿ ಶಿಸ್ತಿಗೆ ಗೌರವವನ್ನು ಕೊಡುವಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಖಂಡಿತವಾಗಿ ನಮ್ಮ ವರಿಷ್ಠರಿದ್ದಾರೆ, ಅದಕ್ಕೆ ಅವರು ಚರ್ಚೆ ಮಾಡಿ ನಮ್ಮ KPC ಅಧ್ಯಕ್ಷರಂತ BK ಹರಿಪ್ರಸಾದ್ ಕೊಟ್ಟಿದ್ದಾರೆ. ಯಾರ್ಯಾರು ರಾಜೀನಾಮೆ ಅವರು ಮನವೊಲಿಸುವಂಥ ಕೆಲಸ ಮಾಡಿದ್ದಾರೆ, ಅವರು ಹಿಂಪಡೆಯುವಂಥ ಕೆಲಸ